ಥ್ಯಾಂಕ್ ಯು ಮೇಡಮ್. ಎಲ್ಲರಿಗೂ ನಮಸ್ಕಾರ. ಅನುದಾನದ ಬಗ್ಗೆ ಮಾತಾಡಬೇಕು ಅಂದರೆ ಇಲ್ಲಿ ನಮಗೆ ಅಜೀಂ ಪ್ರೇಮ್ಜಿ ಫೌಂಡೇಶನಿಂದ ಗ್ರ್ಯಾಂಟ್ ರಿಲೀಸ್ ಆಗುತ್ತೆ. ಗ್ರ್ಯಾಂಟ್ ಬಿಡುಗಡೆ ಆಗಿ ನಮ್ಮ ಸ್ಟೇಟ್ ಆಫೀಸಿಗೆ ಬರುತ್ತೆ. ಸ್ಟೇಟ್ ಆಫೀಸಲ್ಲಿ ನಾವು ಒಂದು ಅಕೌಂಟ್ ಓಪನ್ ಮಾಡಿದ್ದೀವಿ ಕೆನರಾ ಬ್ಯಾಂಕಲ್ಲಿ. ಅದ್ರ ನಂತರ ಅದು ಸ್ಟೇಟ್ ಆಫೀಸಿಂದ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಗೆ ರಿಲೀಸ್ ಆಗುತ್ತೆ. ಎಲ್ಲ ಜಿಲ್ಲಾ ಪಂಚಾಯತ್ 31 ಜಿಲ್ಲಾ ಪಂಚಾಯತ್ಗಳು ರಿಲೀಸ್ ಆಗುತ್ತೆ. ಇಲ್ಲಿ CAO ಚೀಫ್ ಅಕೌಂಟ್ಸ್ ಆಫೀಸರ್ ಮತ್ತು ಎಜುಕೇಷನ್ ಆಫೀಸರ್ ಇವರಿಬ್ಬರು ಪದನಾಮದ ಜಂಟಿ ಪದನಾಮದಲ್ಲಿ ಇದು ಸಿಗ್ನೇಟರಿ ಆಗಿ ನೆಕ್ಸ್ಟ್ ನಮಗೆ ಬ್ಲಾಕಿಗೆ ಇದು ಅಮೌಂಟ್ ರಿಲೀಸ್ ಆಗುತ್ತೆ. ಬ್ಲಾಕ್ಸಿಗೆ ಬಂದಾಗ ಇಲ್ಲಿ ಎಲ್ಲ ತಾಲೂಕ್ ಲೆವೆಲಲ್ಲಿ ಇಒ ಎಕ್ಸಿಕ್ಯೂಟಿವ್ ಆಫೀಸರ್ ಮತ್ತು ADPI ಇವ್ರ ಇಬ್ಬರದ್ದು ಜಾಯಿಂಟ್ ಅಕೌಂಟಲ್ಲಿ ಇದು ಫಂಡು ನೆಕ್ಸ್ಟ್ ಸ್ಕೂಲ್ ಲೆವೆಲ್ಗೆ ರಿಲೀಸ್ ಆಗುತ್ತೆ. ಸ್ಕೂಲ್ ಲೆವೆಲಲ್ಲಿ SDMC ಅಕೌಂಟಿಗೆ ಇದು ಫಂಡ್ ರಿಲೀಸ್ ಆಗುತ್ತೆ. ಇಲ್ಲಿ ಡಿಸ್ಟ್ರಿಕ್ಟ್ಸಲ್ಲಿ ಏನಾಗುತ್ತೆ ಅಂದರೆ 31 ಡಿಸ್ಟ್ರಿಕ್ಟ್ಸ್ನ ನಾವಿಲ್ಲಿ ಕನ್ಸಿಡರ್ ಮಾಡಿದ್ದೀವಿ. ಇಲ್ಲಿ 15 ಡಿಸ್ಟ್ರಿಕ್ಟ್ಸು NGOಸ್ಗೆ ಸೇರುತ್ತೆ. NGOಸ್ ಇರೋ ಡಿಸ್ಟ್ರಿಕ್ಟ್ಸ್ಗೆ ಯಾವುದೇ ಥರ ಅನುದಾನ ಅಡ್ವಾನ್ಸಾಗೆ ಪೇಮೆಂಟ್ ಆಗಲ್ಲ. ಇಲ್ಲಿ ಅವರು ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕೊಟ್ಟ ನಂತರ ಅನುದಾನ ಬಿಡುಗಡೆ ಆಗುತ್ತೆ. ಇನ್ನು ಮಿಕ್ಕಿದ 16 ಜಿಲ್ಲೆಗಳಲ್ಲಿ ಇಲ್ಲಿ SDMC ಅಕೌಂಟಿಗೆ ಡಿಸ್ಟ್ರಿಕ್ಟ್ಸ್ ಇಂದ ತಾಲೂಕಿಂದ SDMC ಸ್ಕೂಲ್ಗೆ ಅನುದಾನ ಬಿಡುಗಡೆ ಆಗುತ್ತೆ. ಫೌಂಡೇಶನ್ ಅವರು ಎವ್ರಿ ಕ್ವಾರ್ಟರ್ಲಿ ಅನುದಾನ ಬಿಡುಗಡೆ ಮಾಡ್ತಾರೆ. ಅನುದಾನ ಬಿಡುಗಡೆ ಮಾಡಿದ ನಂತರ ಡಿಸ್ಟ್ರಿಕ್ಟ್ಸ್ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ ಅದದ್ದು UC ಸಬ್ಮಿಟ್ ಸ್ಟೇಟ್ ಆಫೀಸಿಗೆ ಮಾಡಲಿಕ್ಕೆ. ಸ್ಟೇಟ್ ಆಫೀಸ್ಗೆ UC ಸಬ್ಮಿಷನ್ ಮಾಡೋ ನಂತರ ಸ್ಟೇಟ್ ಆಫೀಸ್ ಅವರು ಅದು ಫೌಂಡೇಶನ್ಗೆ ಸಬ್ಮಿಟ್ ಮಾಡಿ ನಾವು ನೆಕ್ಸ್ಟ್ ತ್ರೈಮಾಸಿಕ ಬಿಡುಗಡೆಗೆ ಮುಂದಾಗ್ತೀವಿ. ನೆಕ್ಸ್ಟ್ ಇಲ್ಲಿ PPA ಮಾಡೆಲ್ ಮುಖಾಂತರ ಪೇಮೆಂಟ್ ಆಗುತ್ತೆ. PPA ಅಂದರೆ ಪ್ರಿಂಟ್ ಪೇಮೆಂಟ್ ಅಡ್ವಾನ್ಸ್. ಈ ಮಾಡೆಲಲ್ಲಿ ಏನಾಗುತ್ತೆ ಅಂದರೆ ಎಲ್ಲ ಡಿಸ್ಟ್ರಿಕ್ಟ್ಸ್ಗೂ ಮತ್ತು ತಾಲೂಕಿಗೂ ನಾವು ಈ ಒಂದು ಯೂಸರ್ ID ಮತ್ತು ಪಾಸ್ವರ್ಡ್ ಸಬ್ಮಿಟ್ ಮಾಡ್ತೀವಿ. ಅದರಲ್ಲಿ ನೀವು ಚಲನ್ನ ಡೌನ್ಲೋಡ್ ಮಾಡಿ ನಿಮ್ಮದು ಪ್ರತ್ಯೇಕ ನಿಯರ್ ಬೈ ಯಾವುದು ಕೆನರಾ ಬ್ಯಾಂಕ್ ಇರುತ್ತೆ ಅಲ್ಲಿ ಹೋಗಿ ಈ ಚಲನ್ನ ಸಬ್ಮಿಟ್ ಮಾಡಿದರೆ ನಿಮ್ಮದು ಅಕೌಂಟ್ ಅಲ್ಲಿಂದ ಡೆಬಿಟ್ ಆಗಿರುತ್ತೆ. ಇದು PPA ಮಾಡೆಲ್ ಆಗುತ್ತೆ. ಆಮೇಲೆ ಇಲ್ಲಿ ಫಂಡ್ ಫ್ಲೋ ಆಗುತ್ತಲ್ಲ ಎಲ್ಲ ಡಿಸ್ಟ್ರಿಕ್ಟ್ಸಿಂದ ತಾಲೂಕಾಸಿಂದ SDMCಗೆ ಇಲ್ಲಿ ಆಗುತ್ತೆ. ಇಲ್ಲಿ UC ಸಬ್ಮಿಷನ್ ಹೆಂಗೆ ಆಗುತ್ತೆ ಅಂದರೆ ಅಟೆಂಡೆನ್ಸ್ ಮತ್ತು ಕನ್ಸಂಪ್ಷನ್ ಇದನ್ನು ಎರಡನ್ನೂ ಗಮನದಲ್ಲಿ ಇಟ್ಕೊಂಡು ನಾವು UC ಸಬ್ಮಿಟ್ ಮಾಡಬೇಕಾಗತ್ತೆ. ಇದು ಎಲ್ಲ ಖಾತೆಗಳನ್ನು ನಾವು ಕೆನರಾ ಬ್ಯಾಂಕಲ್ಲೇ ಮಾಡ್ತಾ ಇದ್ದೀವಿ. ನಮ್ಮ ಸ್ಟೇಟ್ ಆಫೀಸ್ಗೆ ಇದು ಪ್ರೈಮರಿ ಅಕೌಂಟ್ ಪೇರೆಂಟ್ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಇನ್ನು ಎಲ್ಲ ಡಿಸ್ಟ್ರಿಕ್ಟ್ಸು ಮತ್ತು ತಾಲೂಕಾಗೆ ಇದು ಚೈಲ್ಡ್ ಅಕೌಂಟ್ ಮುಖಾಂತರ ಖಾತೆ ಓಪನ್ ಆದಮೇಲೆ ಇದು ಟ್ರಾನ್ಸಾಕ್ಷನ್ಸ್ ನಡೆಯುತ್ತೆ. ಆಮೇಲೆ ತಾಲೂಕ್ ಪಂಚಾಯತ್ ಅವರು ಇದನ್ನು ಖಚಿತ ಮಾಡಿ ಡಿಸ್ಟ್ರಿಕ್ಟಿಗೆ ಸಬ್ಮಿಟ್ ಮಾಡಬೇಕು. UCನ ಡಿಸ್ಟ್ರಿಕ್ಟ್ ಅವರು ಸ್ಟೇಟ್ ಲೆವೆಲ್ಗೆ ಇದನ್ನು ಸಬ್ಮಿಟ್ ಮಾಡಬೇಕು. ಎಲ್ಲರಿಗೂ